ಭೀಷ್ಮನು ಪರಾಜಿತನಾದನು. ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಭಾವಿಸಿದೆವು. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ನೋಡಿ ನಮ್ಮ ಆಸೆಯೆಲ್ಲವೂ ಭಂಗವಾಯಿತು. ಸ್ವತಃ ದ್ರೋಣನೇ ತನುಧಾರಿಯಾಗಿ ನಿಂತಿರುವ ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಕಷ್ಟ ಸಾಧ್ಯ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿಯೇ ಇದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು ಭೀಮಸೇನ? ನಾವು ಜಾಗೃತಿಯಾಗಿ ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಉಕ್ಕಿನ ಗದೆ ಇರುವಾಗ, ನನ್ನ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯ ದೊಡ್ಡಪ್ಪ. ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೂ ಏನು? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಮಗು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ಇಡೀ ಕೌರವನನ್ನ ಯುಗ ಭೇದಿಸಿ ಕಡಿದು ವೈರಿಯ ಚಿರಗಳನ್ನೆಲ್ಲ ದೊಡ್ಡಪ್ಪ. ಯುಗ ಭೇದಿಸಿ ಕಡಿದು ವೈರಿಯ ಚಿರಗಳನ್ನೆಲ್ಲ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರು. ಬಿಡೆ ಚಿಂತೆಯನ್ನು ಕರಮ ಮಾಡಲಿದೆ ದೊಡ್ಡಪ್ಪ. ಕಾಲಿ ದೊರೆಯಿತೆ ಕೂಲರೆಲ್ಲ ಕಾಲ ವಿಕ್ರಮ ತೆರೆದಲಿನ. ದೊರೆಯಿತೆ ಕೂಲರೆಲ್ಲ ಕಾಲ ವಿಕ್ರಮ ತೆರೆದಲಿನ. ಲೀಲೆಯಿಂದಲೇ ಗರ್ವವು ಮುರಿದು ನೆನೆಸಿ ಬರುವೆ. ಈ ರಣದೊಳಗೆ ನೆನೆಸಿ ಬರುವೆ. ಬಿಡೆ ಚಿಂತೆಯನ್ನು ತಡವ ಮಾಡದಿರಗೆ ದೊಡ್ಡಪ್ಪ. ತಂದೆ ಪಾತನ ದಯ ಹೊಂದಿರಲಿ ಎಂದು ತೇಜನೆ ಯುದ್ಧಕ್ಕೆ ಬರಲೆ. ತಂದೆ ಪಾತನ ದಯ ಹೊಂದಿರಲಿ ಎಂದು ತೇಜನೆ ಯುದ್ಧಕ್ಕೆ ಬರಲಿ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವ ದೊಡ್ಡಪ್ಪ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡು. ಬಿಡೆ ಚಿಂತೆಯನ್ನು ತಡವ ಮಾಡಲಿ. ಬಿಡೆ ಚಿಂತೆಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ. ನಾನು ಆ ಚಕ್ರ ಯುಗವನ್ನು ಭೇದಿಸುವೆನು. ಅದಕ್ಕೆ ನಿಮ್ಮಗಳ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಅಭಿಮನ್ಯು ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಇಚ್ಛೆಯಂತೆ ಆಗಲಿ. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ಈ ನಿನ್ನ ಕಣ್ಣು ಮುಂದಿರುವ ಈ ಪಾರ್ಥಿಯ ದೇಹವು ಚಿಕ್ಕದಾಗಿರುವುದು. ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಈ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶವನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದಾಶ್ಯಗಳನ್ನು ಸುರಿಸಲಿ. ಯೋಗ್ಯ ವಸ್ತುರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರಯುಗವನ್ನು ಭೇದಿಸಿರುವ ಉಪಾಯವನ್ನು ಕಲಿತಿರುವನು. ಈಗ ಅದರ ಅವಕಾಶವೂ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಸ್ಥಾನವಾಗದಿರಲಿ.
ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರದಕ್ಕೆ ಅದನ್ನ ಚಿನ್ನ ಭಿನ್ನವಾಗಿ ಮಾಡುವೆನು. ಅನಿರೀಕ್ಷಿತವಾಗಿ ಬಂದು ತೆಗಿರುವ ಈ ಸುಸಮಯವನ್ನು ವ್ಯರ್ಥ ಮಾಡಬೇಡ ಅಗ್ರಜ. ಭೀಮಸೇನ, ನಿನ್ನ ಇಚ್ಛೆಯಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈ ಯುದ್ಧರಂಗದಲ್ಲಿ ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನ ಸೇರಲಿ. ನಿಮ್ಮೆಲ್ಲರ ಆಶೀರ್ವಾದವು ಸದಾ ನನ್ನ ರಕ್ಷಿಸಿರಲು ನನಗೆ ಭಯ ಇಳಿಯುವುದು. ದೊಡ್ಡಪ್ಪ ಕುಮಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ. ಈಗ ತನ್ನಂಜೆಯು ಎನ್ನ ತಂದೆಯು ಭಯವೇನೆಂಬುದ ನಾನರಿಯ. ದೊಡ್ಡಪ್ಪ ಕುಮಾರ, ಶ್ರೀರಥ ನಂಜೆಯು ಎನ್ನ ತಂದೆಯು ಭಯವೇನೆಂಬುದ ನಾನರಿಯ. ಶ್ರೀರಥ ನಂಜೆಯು ಎನ್ನ ತಂದೆಯು ಭಯವೇನೆಂಬುದ ನಾನರಿಯ. ದ್ರೋಣರ ಚಕ್ರವಯೂಗವ ಭೇದಿಗೆ, ದ್ರೋಣರ ಚಕ್ರವಯೂಗವ ಭೇದಿಸಿ ವೀರಾಗಣಿಯಿತು ನಾ ಮೆರವೆ, ವೀರಾಗಣಿಯಿತು ನಾ ಮೆರವೆ, ವೀರಾಗಣಿಯಿತು ನಾ ಮೆರವೆ. ಗೌರವ ವೀರರ ಹೃದಯವ ಭೇದಿಪ ಎನ್ನಯದನು ಸಂಕಾರಣವೋ. ಗೌರವ ವೀರರ ಹೃದಯವ ಭೇದಿಪ ಎನ್ನಯದನು ಸಂಕಾರಣವೋ. ವೈರಿಗಳ ತಗಿದುಪುದನ್ನಯ, ವೈರಿಗಳ ತಗಿದುಪುದನ್ನಯ. ವಿಜಯಾಧ್ವನಿಗಳ ಜೈಕಾರ, ವಿಜಯಾಧ್ವನಿಗಳ ಜೈಕಾರ, ವಿಜಯಾಧ್ವನಿಗಳ ಜೈಕಾರ. ದೊಡ್ಡಪ್ಪ ಇದ್ದಕ್ಕೆ ಹೋಗೋಣ. ಗಳಿಸಿಕೊಡೆ ನೀನೆ ಧನ್ಯ, ಜಯವ ಗಳಿಸಿಕೊಡೆ ನೀನೆ ಧನ್ಯ. ಧನಂಜಯ ಧನಂಜಯ, ಶ್ವೇತವಸನಧಾರಿ ಭೀಷ್ಮ ಪಿತಾಮಹನೋ, ಶ್ವೇತವಸನಧಾರಿ ಭೀಷ್ಮ ಪಿತಾಮಹರಾಗಿ ಗದಾಗಿಯ ನೋಡು. ಶ್ವೇತವಸನಧಾರಿ ಭೀಷ್ಮ ಪಿತಾಮಹರಾಗಿ ಗದಾಗಿಯ ನೋಡು. ಅಜಾನುಬಾಹು ಭುಜಬಲಾಢ್ಯನೋ, ಅಜಾನುಬಾಹು ಭುಜಬಲಾಢ್ಯನೋ. ತ್ರಿಜಗದ ಬಲ್ಲದು ನಿಜ ಸ್ತುತಿಯ, ತ್ರಿಜಗದ ಬಲ್ಲದು ನಿಜ ಸ್ತುತಿಯ. ಅಂದಂಗ ಚೋಳಿ ಸೈನ್ಯದ ಮುನ್ನಾಳ
ಸಾಧಿಸು. ಇಂದು ಅವರ ಗೆದ್ದು ವಿಜಯ ಸಾಧಿಸು. ಧನಂಜಯ 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 ನನ್ನ ಪ್ರಾಣ ಪ್ರಿಯ. ವೀಕ್ಷಿಸು ಜಯ ರಣಭುವಿಯ, ವೀಕ್ಷಿಸು ಜಯ ರಣಭುವಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ಕರೆದಿದ ಸೈನ್ಯದ ಮಹಾಪೂರ, ನೆರೆದಿದೆ ಸೈನ್ಯದ ಮಹಾಪೂರ. ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ಧನಂಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ಈ ಕುರುಕ್ಷೇತ್ರದ ರಣರಂಗದಲ್ಲಿ ನನ್ನೊಂದಿಗೆ ಹೋರಾಡಲು ಸಿದ್ಧರಾಗಿ ನಿಂತಿರುವ ಕ್ಷತ್ರಿಯ ವೀರಯೋಧರನ್ನೊಂದು ಸಾರಿ ನೋಡುವೆನು. ಈ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ವೀರ ಯೋಧರನ್ನೊಂದು ಸಾರಿ ತೋರಿಸು ಪರಮಾತ್ಮ. ನಿನ್ನಿಚ್ಛೆ ಅರ್ಜುನ. ಅರ್ಜುನ, ವಾಸುದೇವ, ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡಗೂಡಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶು ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತು ಕಂಗೊಳಿಸುತ್ತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಬಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಹೇ ಭೀಷ್ಮನ್ ಕುರುಪಿತಾಮಹ, ಇದೋ ನಿಮಗಿದು ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸು ಜನಾರ್ದನ, ಇಂದು ನನ್ನ ಜೀವನದಲ್ಲಿ ಅದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಕಮಲದಿ ಸೆಣಸಾಡೆನ ಕೃಷ್ಣ, ಕಮಲದಿ ಸೆಣಸಾಡೆನ ಕೃಷ್ಣ, ಕಮಲದಿ ಸೆಣಸಾಡೆನ. ವಾಸುದೇವ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ
ತವ ಬಯಸಿ ಪಾದಕಿ ನಾನಾದೆ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಜರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಜರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರಿತು ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರಿತು ಗಾಂಡೀವ ಸೋಲುತ್ತಿದೆ ಕೈ ಕಾಲು ನಾನಾದೆ ಪದವ ತೋರಿಸು ಮುನ್ನ ಮತಿಹೀನ ನಾನಾದೆ ಪದವ ತೋರಿಸು ಮುನ್ನ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಧೀವವು ಕೈಯಿಂದ ಕಳಚಿತು, ಕೈಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ. ಹೇ ವಾಸುದೇವ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ವಾಸುದೇವ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸುವುದು ನನ್ನಿಂದ ಆಗದು ಪರಮಾತ್ಮ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರು ಹಿಂಸೆಗೆ, ಜ್ಞಾತಿವಧೆಗೆ ಕೈ ಹಾಕಲಾರೆನು ದೇವ, ಕೈ ಹಾಕಲಾರೆನು. ಅರ್ಜುನ, ಈ ವಿಷಮಾವಾಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಮೂಡಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀನು. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಆ ಕುರು ಸೈನ್ಯವನ್ನೊಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪಿತಾಮಹನು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣಗಳನ್ನು ತೊಡುವುದೇ ವಾಸುದೇವ. ಗುರು ಹಿರಿಯರ ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ವಾಸುದೇವ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ ವಾಸುದೇವ. ಸ್ವಜನ ವಧೆಗೆ ನನ್ನ ಸಮ್ಮತವಿಲ್ಲ ದೇವ. ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಮೊದಲಾವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಅವಶ್ಯವಾದುದು. ಪಂಡಿತನಾದವನು ಇದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಹಿಂದೆ ಭೀಷ್ಮ, ದ್ರೋಣ, ನೀನು, ನಾನು ಸಹ ಅನೇಕ ಬಾರಿ ಜನ್ಮಿಸಿರುವುದು, ಮುಂದೆಯೂ ಸಹ ಜನಿಸುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ
ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷಿತವಾಗಿರುವುದು. ಆದರೂ ನಾನು ಹೇಳಿಯಲ್ಲ ಪರಮಾತ್ಮ, ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ವಾಸುದೇವ, ಕ್ಷತ್ರಿಯರಿಗೆ ಯುದ್ಧವಲ್ಲದೆ ಬೇರಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಮಾನವನು ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾದ ಅಕೀರ್ತಿ ಭಾಜನನ್ನೆನಿಸಿ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಳಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯರಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಅರ್ಜುನ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಯ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ನಿಜವಾದ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯ ನುಡಿಗಳಿಂದ ನನ್ನ ಮನಸ್ಸಿನ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಿಸಿದ್ವಿ. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾಯಾತ್ಮನು. ಪಂಚಭೂತಗಳಿಗೆ ಒಡೆಯನು ನಾನು. ಯಾವಾಗ ಈ ಭೂಮಿಯಲ್ಲಿ ಧರ್ಮದ ಪತನವು, ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿ ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಈ ನಿನ್ನ ಅವತಾರದ ಮಹಿಮೆಯನ್ನು ಪಾಮರನಾದ ನಾನು ಅರಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸು ಪರಮಾತ್ಮ. ಅರ್ಜುನ, ನಾನು ಮಾಯಾರು ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆ. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಈ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದೆಡೆಗೆ ನಡೆಸುವೆನು. ಈ ಜಗತ್ತಿನ ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು, ಸರ್ವಾಂತರ್ಯಾಮಿಯಾದ ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿದೆ. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾವು, ಪರ್ವತಗಳಲ್ಲಿ ಮೇರು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶ ಆವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ಪ್ರಾರಂಭವಾಗುವ.
ಪರಮಾತ್ಮ, ಅರ್ಜುನ, ಈ ನಿಮ್ಮ ನುಡಿಗಳಿಂದ ನನ್ನ ಮನಸ್ಸಿನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿಮ್ಮ ಈಶ್ವರ ರೂಪವನ್ನೊಂದು ಸಾರಿ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವೆಯಾ ತಂದೆ? ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಗರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವುದು. ನಿಮಿತ್ತ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿವೆ ಪಾರ್ಥ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಈ ಭವ್ಯ ರೂಪವನ್ನು ನೋಡಲಾರೆನು. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಹೇ ಕರುಣಾಮಯನೇ, ಭಕ್ತವತ್ಸಲ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ಆ ನಿನ್ನ ಸುಧಾಮಧುರವಾದ ಸುಂದರ ಮಂದಹಾಸವನ್ನು ತೋರಿಸು ಪರಮಾತ್ಮ. ಹೇ ಗೋಪಿಕಾವಲ್ಲಭ, ಲಲನಾ ಚಿತ್ತರಂಜಕವಾದ ಆ ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ಶಾಂತನಾಗು ಪರಮಾತ್ಮ, ಶಾಂತನಾಗು. ಶರಣರ ಪೊರೆಯೋ ಈವರ ನಿಧಿಯೇ, ಶರಣರ ಪೊರೆಯೋ ಈವರ ನಿಧಿಯೇ, ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಜಾರಮಣ, ಮುಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಮಾಧವ, ಜೋಡಿಸಿ ಕರಗಳ ಬೇಡುವೆ ಮಾಧವ. ಮಾಡು ಕೃಪೆಯನು ಪಾಮರನೆನ್ನೋಳು, ಮಾಡು ಕೃಪೆಯನು ಪಾಮರನೆನ್ನೋಳು, ಏಕದ ರೂಪದ ಬೇಗೆಯ ಸಾಯಿದೆ, ಏಕದ ರೂಪದ ಬೇಗೆಯ ಸಾಯಿದೆ. ಶರಣರ ಪೊರೆಯೋ ಈವರ ನಿಧಿಯೇ, ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಜಾರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಭಯವನ್ನು ಬಿಡು ಪ್ರಾಣಸಲ್ಲ. ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಿಂದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ಈ ನಿನ್ನ ಮನಸ್ಸು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧರನಾಗಿ ನಿಂತಿರುವೆನು. ತೆಗೆದುಕೋ ಅಸ್ತ್ರಗಳನ್ನು, ಮೊಳಗಿಸು ರಣಕಹಳೆಯನ್ನು. ಆಜ್ಞೆ ಮಾಧವ.
ಕಣ್ಣಾಸೆ ತುಂಬಿದಾರ ಚಿನ್ನಾನ ಚೆಲ್ವಂಬಾರ ಕಣ್ಣಾಸೆ ತುಂಬಿದಾರ ಈ ಮೋದ ವಿನೋದ ಮನಕಾಮೋದ ಬಲಯ ಚೆಲುವೆ ಬಾ ಬಲಯ ಚೆಲುವೆ ಬಾ
ದೇವರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಪ್ರಿಯಾ. ಜ್ಞಾನೇಶ್ವರಿ, ಅದು ಈ ದಿನ ಲಭಿಸಿತ್ತು. ಸುಂದರಿ, ನಿನ್ನ ದೇವರ ಸಂದರ್ಶನವನ್ನೇನೋ ಹೊಂದಿದೆ. ಆಹಾ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವು ನಿಮ್ಮದಾಗಿರುವಾಗ ನೀನು ನನ್ನದಾಗಿ ಏನು ಉಳಿದಿದೆ ಪ್ರಿಯಾ? ಈ ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯಾ. ಪ್ರೇಮದ ಜ್ಞಾನೇಶ್ವರಿ, ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದು ಸ್ವಾಮಿ? ಪ್ರೇಸಿ, ನಾನು ಅದನ್ನು ಮೊದಲೇ ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಈ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಅಲ್ಲಿ ನೋಡು, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾಗಿ ಈ ಕ್ರಾಂತಿಯನ್ನು ಬೆಳಗುವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ಈ ಕ್ರಾಂತಿಯಿಂದ ಈ ಜಗತ್ತನ್ನೇ ಬೆಳೆಯುವನು. ಈಗಿನ ಆನಂದವೇ ನಾಳಿನ ದುಃಖದ ಮೂಲ, ನಾಳಿನ ದುಃಖವೇ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆಯೇ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ, ಈ ಉಭಯಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮಿಸುವ ಜೀವ. ಹೃದಯೇಶ್ವರಿ, ನಿನ್ನೆ ದಿನ ವಿಯೋಗ ತೀವ್ರ ಶೋಕದಿಂದ ದದ್ದರಾಗಿದ್ದೆವು, ಪುನಃ ಸಮ್ಮಿತಲಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವರೆ? ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು ಪ್ರಿಯ. ಮನಸ್ಸು ನಲ್ಲ ನಿನಗೆ ಬಿಡುಮೋನ ಬಯಸಿರುವೆ ಪ್ರಿಯ. ಬಿಡುಮೋನ ಬಯಸಿರುವೆ. ಪ್ರಾಣೇಶ್ವರ, ನಗಬಾರದೆ ಪ್ರಾಣಕಾಂತ. ಮನಸ್ಸು ಬಯಸಿರುವೆ
ಪ್ರಾಣೇಶ್ವರ ಆ ಮೋಡ ಬಾಗಿಲಲ್ಲಿ ತೇಲಾಡಿದ ನಿನಗಾಗಿನ ಎಲ್ಲ ಸಂದೇಶವ ನನಗೆ ಹೇಳಲಿ, ನನಗೆ ಹೇಳಲಿ, ನನಗೆ ಹೇಳಲಿ. ಪ್ರಿಯಾ, ಜ್ಞಾನೇಶ್ವರಿ, ಮನಸೋತಿನು ಪ್ರಾಣೇಶ್ವರಿ, ದೇವರ ಪ್ರಸನ್ನನಾಗಿ ನಿನಗೆ ನನ್ನ ಸ್ಥಾನವನ್ನು ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತು? ಹಾಗೇನಿಲ್ಲ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದು. ಇದಿಷ್ಟ ರಾಜೇಂದ್ರನ ಅನುಮತಿಯನ್ನು ಪಡೆದು ದ್ರೋಣ ಚಕ್ರವ್ಯೂಹವನ್ನು ಭೇದಿಸಲು ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ಈ ನಗುಮುಖದಿಂದ ನನ್ನನ್ನು ಕಳಿಸಿಕೊಡುವೆ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯ ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದರೆ ಇದನ್ನೊಂದು ಸಾರಿ ಎಳೆಯಿರಿಸಲಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ನನ್ನ ಎದೆಯರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷಮಾನವನ್ನು ಊರು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಸ್ಥಾನವನ್ನು ಕೊಡು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಒಂದೇ ಉಸಿರಿನಲ್ಲಿ ಇಷ್ಟೊಂದು ಪ್ರೇಮದ ಮಾತುಗಳು.
ಭಾಮಿನಿ ಕೋಪ ಸಾಕಿನಿ ರೂಪ ಭಾಮಿನಿ ಕೋಪ ಸಾಕಿನಿ ರೂಪ ಕಂಪನ್ನೆ ಲಾವಣ್ಯ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರಸತಿ ಪ್ರಿಯ ಪ್ರಿಯ ವೀರಸತಿ ಪ್ರಿಯ ಪ್ರಿಯ ವೀರಸತಿ ಆನಂದವಾಗುವೆ ನಾ ಬೇಡುವೆ ಪ್ರಾಣೇಶ್ವರ. ಪ್ರಾಣೇಶ್ವರಿ ಪ್ರಿಯೆ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡುವೆಯ? ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ ಪ್ರಭು. ಅಥವಾ ಪ್ರಸನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸು. ಕಣ್ಣೋಟ ಬೀರಲು ಮೂಡಿತು ಅನುರಾಗ ಕಣ್ಣೋಟ ಬೀರಲು ಮೂಡಿತು ಅನುರಾಗ ಬಳಿ ಬಂದಾಗ
ತೋರುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ರಿಯಲ್ಲಿ ಶಿರೀಷದ ಮಾರ್ಗವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಈಗ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ, ನಾನು ಧನ್ಯ. ಪ್ರಾಣೇಶ್ವರ, ನೀವೇನು ಸಾಮಾನ್ಯರೇ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗೆ ಯಾವ ಗೌರವಗಳು ಇಲ್ಲವೇ ಉತ್ತರ. ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಗಸ ಮುಖಿಯರಾಗಿ ಪ್ರತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾಗುವ ಯಾವ ಗೌರವಗಳು ಇಲ್ಲವೇ ಉತ್ತರ. ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತಾ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು ಕ್ಷೇತ್ರಗಳ ಮಧ್ಯದಲ್ಲಿ ಪುತ್ರಿನ ಸಾಹಸವರ್ಣೆಯನ್ನು ಕೇಳಿ ಆನಂದ ಪಾಷ್ಪ ಸುರಿಸದ ಮಾತೆಯರು. ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವಪ್ರಿಯ. ಹಾಗಾದರೆ ಈ ಕುರುಕ್ಷೇತ್ರದಲ್ಲಿ ನಾನೊಮ್ಮೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಯ ವಿರುದ್ಧವಾಗಿ ಒಂದು ಹನಿ ಕಂಬನಿ ಭೂಮಿಗೆ ಬಿದ್ದರೂ ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆಯು ಒಳಗೆ ದೇವರಾಜ್ಞೆಯಂತೆ ಪ್ರಭು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ಈ ರಣಾಂಗದಲ್ಲಿ ಬೆಳಗುವೆನು. ನನಗೆನ್ನು ಅಪಜಯವಿಲ್ಲ. ಉತ್ತರ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅರುಷದಿ ಸರಸವ ನಾಡುವ ನಾವು ಬಾರೆ ರೂಪಸಿ.
ಪ್ರಾಣೇಶ್ವರ. ಓ ಪ್ರೇಮದ ಪೂಜಾರಿ ನಗಬಾರದೆ, ಒಮ್ಮೆ ನನಗಾಗಿ ನಗಬಾರದೆ ಪ್ರಿಯ, ಒಮ್ಮೆ ನಗಿ ಪ್ರಿಯ. ಸವಿ ಪ್ರೇಮ ಬನದ ಹೋಗಿರೆ ಸುಖ ಸವಿ ಪ್ರೇಮ ಬನದ
ಮಹೇಶ್ವರಿ. ಸುಖ ಸವಿ ಪ್ರೇಮಗಳ ಚಂದಿಲ್ಲ. ಜಯ ಜಯ ಮಂಗಳ ಹರಿ ಪರಮ ಜನಕರ ಶುಭಕರ ಶ್ರೀಶಾಮೇ ಜಗ. ಜಯ ಜಯ ಮಂಗಳ ಹರಿ ಪರಮ ಜನಕರ ಶುಭಕರ ಶ್ರೀಶಾಮೇ ಜಗ. ನಂದ ಗೋಕುಲ ನಂದ ಕುಮಾರಗೆ ನಂದ ಗೋಕುಲ ನಂದ ಕುಮಾರ ಇಲ್ದಿರಯರ ಶಶಿ ಗೋವಿಂದನಿಗೆ ಇಲ್ದಿರಯರ ಶಶಿ ಗೋವಿಂದನಿಗೆ ಸುಂದರ ಶುಭಕರ ರಾಧಾರಮಣಗೆ ಸುಂದರ ಶುಭಕರ ರಾಧಾರಮಣ. ಜಯ ಜಯ ಮಂಗಳ ಹರಿ ಪರಮ ಜನಕರ ಶುಭಕರ ಶ್ರೀಶಾಮೇ ಜಗ. ನೀಲಾ ಮೇಘ ಶ್ಯಾಮ ಸುಶೀಲಗೆ ನೀಲಾ ಮೇಘ ಶ್ಯಾಮ ಸುಶೀಲಗೆ ಶಾರದಯಾಗರ ಸಾಗರ ಜಯಗೆ ಶಾರದಯಾಗರ ಸಾಗರ ಜಯಗೆ ಸುಂದರ ಶುಭಕರ ರುಕ್ಮಿಣಿ ರಮಣಗೆ ಸುಂದರ ಶುಭಕರ ರುಕ್ಮಿಣಿ ರಮಣ. ಜಯ ಜಯ ಮಂಗಳ ಹರಿ ಪರಮ ಜನಕರ ಶುಭಕರ ಶ್ರೀಶಾಮೇ ಜಗ. ಘನಕರ ಶುಭಕರ ಶ್ರೀಶಾಮೇ ಜಗ. ಘನಕರ ಶುಭಕರ ಶ್ರೀಶಾಮೇ ಜಗ. ಶ್ರೀ ವಿದ್ಯ ಗಣಪತಿ ಕಿ, ಶ್ರೀ ಕೃಷ್ಣ ಪರಮಾತ್ಮ की, श्री रंगनाथ स्वामी कृपा भूषित नाटक मंडली की, श्री मारुति की, भक्त मंडली की